ಹಲೋ ಫ್ರೆಂಡ್ಸ್, ಇವತ್ತು ನಾವು ಆಲೂಗಡ್ಡೆ ಮತ್ತು ಪಾಲಕ್ ಸೊಪ್ಪಿನ ಗಸಿ ಮಾಡುವ. ಆಲೂ ಪಾಲಕ್. ಮೊದಲಿಗೆ ನಾವು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದ ನಂತರ ಒಂದು ಪಾತ್ರೆಗೆ ನೀರಿಟ್ಟು ಅದು ಬಿಸಿ ಆದಾಗ ತೊಳೆದ ಪಾಲಕ್ ಸೊಪ್ಪನ್ನು ಹಾಕಬೇಕು. ಹಾಕಿ ಒಂದು 2 ನಿಮಿಷ ನಾವು ಅದನ್ನು ಬೇಯಿಸುವ. ಹೆಚ್ಚು ಬೇಯಿಸೋದು ಬೇಡ. ನಂತರ ನಾವು ಅದರ ನೀರನ್ನು ತೆಗೆದು ಪಾಲಕ್ ಸೊಪ್ಪನ್ನು ನಾವು ಮಿಕ್ಸರ್ ಜಾರಿಗೆ ಹಾಕಿ ನೈಸಾಗಿ ರುಬ್ಬಿಡಬೇಕು. ಈಗ ನಾವು ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕುವ. ಎಣ್ಣೆ ಬಿಸಿ ಆಗುವಾಗ ಅದಕ್ಕೆ 1 ಟೀ ಸ್ಪೂನ್ ಜೀರಿಗೆ, 1 ಪಲಾವ್ ಎಲೆ, 1 ಸಣ್ಣ ತುಂಡು ಚಕ್ಕೆ, 3 ಲವಂಗ ಹಾಕಿ ಫ್ರೈ ಮಾಡುವ. ಈಗ ಅದಕ್ಕೆ ಒಂದು ದೊಡ್ಡ ಕಟ್ ಮಾಡಿದಂತಹ ಈರುಳ್ಳಿಯನ್ನು ಸೇರಿಸುವ. 1 ನಿಮಿಷ ಅದನ್ನು ಫ್ರೈ ಮಾಡುವ. ಈಗ ಅದಕ್ಕೆ ನಾನು 4 ಕಟ್ ಮಾಡಿದಂತಹ ಕಾಯಿ ಮೆಣಸನ್ನು ಸೇರಿಸ್ತಾ ಇದ್ದೇನೆ ಖಾರಕ್ಕೆ. ಮತ್ತು 1 ದೊಡ್ಡ ಕಟ್ ಮಾಡಿದಂತಹ ಟೊಮೆಟೊ. ಇದನ್ನು ನಾವು ಒಂದು 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈಗ ಅದಕ್ಕೆ ನಾವು 1 ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕುವ. ಅದನ್ನು ಇದರೊಟ್ಟಿಗೆ ಫ್ರೈ ಮಾಡುವ. 1/4 ಸ್ಪೂನು ಅರಶಿನ ಪುಡಿ ಸೇರಿಸುವ. 1 ಟೀ ಸ್ಪೂನ್ ಗರಂ ಮಸಾಲ ಹಾಕುವ. ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸುವ. ಈಗ ನಾನು 4 ಸಿಪ್ಪೆ ತೆಗೆದ ಬಟಾಟೆಯನ್ನು ಸೇರಿಸ್ತಾ ಇದ್ದೇನೆ. ಸೇರಿಸಿದ ನಂತರ ಅದನ್ನು ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ನಾನು ಅದಕ್ಕೆ ಅರ್ಧ ಲೋಟ ನೀರು ಸೇರಿಸ್ತಾ ಇದ್ದೇನೆ. ಅರ್ಧ ಲೋಟ ನೀರು ಸೇರಿಸಿದ ನಂತರ ಉಂಟಲ್ಲ, ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಅದನ್ನು ನಾವು ಬೇಯಿಸಬೇಕು. ಈಗ ಬಟಾಟೆ ಉಂಟಲ್ಲ ಆಲ್ಮೋಸ್ಟ್ ಬೆಂದಿದೆ. ಈಗ ಅದಕ್ಕೆ ನಾನು 1 ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ. ಬೇಕಿದ್ರೆ ನೀವು ಇದನ್ನು ಸ್ಕಿಪ್ ಮಾಡಬಹುದು. ಈಗ ನಾವು ಕರೆದಂತಹ ಪಾಲಕ್ ಸೊಪ್ಪಿನ ಪ್ಯೂರಿಯನ್ನು ಹಾಕುವ. ಈಗ ಅದಕ್ಕೆ ಅರ್ಧ ಕಪ್ ನೀರನ್ನು ಸೇರಿಸುವ. ನಂತರ ಒಮ್ಮೆ ಒಳ್ಳೆಯ ಮಿಕ್ಸ್ ಕೊಡುವ. ಮಿಕ್ಸ್ ಮಾಡಿದ ನಂತರ ಮುಚ್ಚಳ ಮುಚ್ಚಿ ಪುನಃ 10 ನಿಮಿಷ ಸಿಮ್ಮಲ್ಲಿ ನಾವು ಇದನ್ನು ಬಾಯ್ಲ್ ಮಾಡಬೇಕು. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಅದಕ್ಕೆ ನಾವು ಅರ್ಧ ಲಿಂಬೆಹಣ್ಣಿನ ರಸ ಸೇರಿಸುವ. ಈಗ ನಾವು ಅದಕ್ಕೆ 1 ಟೀ ಸ್ಪೂನು ಕಸೂರಿ ಮೇಥಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡುವ. ಕೊನೆಗೆ 1 ಟೀ ಸ್ಪೂನು ಕ್ರೀಮ್ ಅಥವಾ ಬಟರ್ ಹಾಕಿದರೆ ರುಚಿಯಾದ ಆಲೂ ಪಾಲಕ್ ತಿನ್ನಲು ರೆಡಿ. ಫ್ರೆಂಡ್ಸ್, ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಮೆಂಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.